ಅದನ್ನು ನಾವು ಪ್ರಾರಂಭಿಸುವ ಮುಂಚಿತವಾಗಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂಥ ಸ್ವರ್ಗೀಯ ತಂದೆ ದೇವರೇ, ಸ್ತೋತ್ರ ಸ್ವಾಮಿ. ಮತ್ತೊಂದು ಆವರ್ತಿ ಈ ಒಂದು ಬೆಳಗಿನ ಜಾವನ್ನು ನೋಡುವಂತೆ ನೀನು ಕೃಪೆ ಕೊಟ್ಟಿದ್ರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ದಿನದ ಆರಾಧನೆಯನ್ನು ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನೆ ಸ್ವಾಮಿ. ಈ ಆರಾಧನೆಯ ಭಾಗವನ್ನು ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ವಾಕ್ಯ ಹೇಳುವವರನ್ನು ಸಹ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಈ ವಾಕ್ಯವು ಸಹ ಪ್ರತಿಯೊಬ್ಬರ ಜೀವನದಲ್ಲಿ ಅವು ಬಿತ್ತಿ ಫಲವನ್ನು ಕೊಳ್ಳಿಕ್ಕಾಗುವಂತೆ ನೀನು ಕೃಪೆ ಕೊಡಬೇಕಾಗಿ ಕೇಳ್ಕೊಳ್ತಾ ಈ ಮುಂದಿನ ಎಲ್ಲ ಆರಾಧನೆಯ ಭಾಗವನ್ನು ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಪ್ರಾರ್ಥನೆಯನ್ನು ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೇನ್. ಈ ಆರಾಧನೆಯನ್ನು ಪ್ರಾರಂಭಿಸಿದ ಮುಂಚಿತವಾಗಿ ನಾವು ಒಂದು ಹಾಡನ್ನು ಹಾಡಿಕೊಳ್ಳೋಣ. ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರಗೀತೆ ಹಾಡು. ಕೃತಜ್ಞತ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರಗೀತೆ ಹಾಡು. ಜೆರಿಕೋ ಕೋಟೆ ಮುಂದೆ ಬಂದರು, ಯೇಸು ನನ್ನ ಮುಂದೆ ಹೋಗುವ. ಜೆರಿಕೋ ಕೋಟೆ ಮುಂದೆ ಬಂದರು, ಯೇಸು ನನ್ನ ಮುಂದೆ ಹೋಗುವ. ಹೆದರದಿರು ಕದಲದಿರು, ಮಾರ್ಗವು ತೆರೆಯುವುದು. ಹೆದರದಿರು ಕದಲದಿರು, ಮಾರ್ಗವು ತೆರೆಯುವುದು. ಕೃತಜ್ಞತ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರಗೀತೆ ಹಾಡು. ಶರೀರ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲಿ, ಶರೀರ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರಗೀತೆ ಹಾಡು. ನಾವು ವಾಕ್ಯಕ್ಕೆ ಮುಂಚಿತವಾಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ರಾತ್ರಿಯ ಒಂದೊಂದು ಜಾಗದಲ್ಲಿ ಕರಗಳ ಎತ್ತಿ ಪ್ರಾರ್ಥಿಸುವೆ. ರಾತ್ರಿಯ ಒಂದೊಂದು ಜಾಗದಲ್ಲಿ ಕರಗಳ ಎತ್ತಿ ಪ್ರಾರ್ಥಿಸುವೆ. ಹಸುವೆಯಿಂದ ನರಳುವ ಜನರ ರಕ್ಷಿಸು ನನ್ನೇಸುವೆ. ಹಸುವೆಯಿಂದ ನರಳುವ ಜನರ ರಕ್ಷಿಸು ನನ್ನೇಸುವೆ. ಪ್ರಾರ್ಥಿಸಲು ಜನರಿಲ್ಲಯ್ಯ, ಕೊಡಗಿನಲ್ಲಿ ನಾನಿಲ್ಲ ಬಂದೆ. ಪ್ರಾರ್ಥಿಸಲು ಜನರಿಲ್ಲಯ್ಯ, ಕೊಡಗಿನಲ್ಲಿ ನಾನಿಲ್ಲ ಬಂದೆ. ಪ್ರಾರ್ಥನೆ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ
ನನ್ನ ಜೀವವಾಗಲಿ. ಬೆಳೆಯು ಹೇರಳವು ಬೆಳೆಯ ಯಜಮಾನ ಬೇಡುವೆನು. ಬೆಳೆಯು ಹೇರಳವು ಬೆಳೆಯ ಯಜಮಾನ ಬೇಡುವೆನು. ಕೆಲಸದವರ ಕಳುಹಿಸಯ್ಯ ನಿನ್ನಾದ ಕಟ್ಟಲೆಂದು. ಕೆಲಸದವರ ಕಳುಹಿಸಯ್ಯ ನಿನ್ನಾದ ಕಟ್ಟಲೆಂದು. ಪ್ರಾರ್ಥನೆ ನನ್ನ ಉಸಿರಾಗಲಿ. ಪ್ರಾರ್ಥನೆ ನನ್ನ ಜೀವವಾಗಲಿ. ಪ್ರಾರ್ಥನೆ ನನ್ನ ಉಸಿರಾಗಲಿ. ಪ್ರಾರ್ಥನೆ ನನ್ನ ಜೀವವಾಗಲಿ. ಈ ಸಮಯದಲ್ಲಿ ನಾವು ಆರಾಧನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯವನ್ನು ಸಾರುವಂಥ ಗೀತಾಂಜಲಿ ಕೋಲಾರ್ ಅವರು ನಮ್ಮ ಮಧ್ಯದಲ್ಲಿ ಬರಬೇಕಾಗಿ ಕೇಳ್ಕೊಂಡು. ಈ ಮುಂಜಾನೆ ಸಮಯದಲ್ಲಿ ದೇವರ ಆರಾಧನೆಗೆ ಬಂದಂಥ ಎಲ್ಲ ದೇವಜನರ ಮನಸ್ಸುಗಳಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕುಂಟು ಮಾಡಿದ ಕರ್ತನೆ, ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ ದೇವರ ವಾಕ್ಯದ ಮನ್ನವನ್ನು ಸ್ವೀಕರಿಸ ಬಂದಂಥ ಎಲ್ಲ ದೇವಜನರ ಆಶೀರ್ವದಿಸಿ ಕಾಯ್ದು ಕಾಪಾಡು ಕರ್ತನೆ. ಹೌದು ಸ್ವಾಮಿ ರಕ್ಷಕನೇ, ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ಅದನ್ನು ಹೃದಯದಲ್ಲಿ ಸ್ವಾಮಿ ರಕ್ಷಣೆ ಜೋಪಾನವಾಗಿಟ್ಟುಕೊಂಡು ಅದರ ಪ್ರಕಾರ ನಡೆದು ನಿಮ್ಮ ನಾಮವನ್ನು ಘನಪಡಿಸುವ ಮಕ್ಕಳಾಗಿ ಲೋಕದಲ್ಲಿ ಬಾಳ್ಲಿಕ್ಕಾಗುವಂತೆ, ನಮ್ಮ ಜೀವಿತ ಮೂಲಕ ಅನೇಕ ಆತ್ಮ ನಿಮ್ಮ ಕಡೆ ತರಲಿಕ್ಕಾಗುವಂತೆ, ಹಾಗೂ ನಮ್ಮ ಜೀವಿತ ಮೂಲಕ ಸ್ವಾಮಿ ನಾವು 30ರಷ್ಟು 60ರಷ್ಟು 90ರಷ್ಟು ಫಲವನ್ನು ಕೊಡೋದ್ರ ಮೂಲಕ ಅನೇಕ ಆತ್ಮಗಳನ್ನ ಪರಲೋಕದಲ್ಲಿ ಆದಾಯ ಪಡಿಸಲಿಕ್ಕಾಗುವಂತೆ ನಮ್ಮನ್ನ ಈ ವಾಕ್ಯದ ಮೂಲಕ ಬಲಪಡಿಸಿ ಆಶೀರ್ವದಿಸಿ ಕಾಯ್ದು ಕಾಪಾಡ್ರಿ. ಹೌದು ಸ್ವಾಮಿ, ಮಾತಾಡುವ ನಾನಲ್ಲ ಸ್ವಾಮಿ, ನಾನು ಕೇವಲ ಸಾಧನ ಆಗಿದ್ದೇಯಪ್ಪ. ನನ್ನ ಮೂಲಕ ನೀವು ಮಾತನಾಡಿ ನೀವು ಮಹಿಮೆ ಹೊಂದಿ ಕರ್ತನೆ. ಹೌದು ಸ್ವಾಮಿ, ನಿಮ್ಮ ನಾಮ ಎತ್ತರಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕಪ್ಪ. ಈ ಬಡ ಭಿನ್ನವನ್ನು ನಿಮ್ಮ ಒಬ್ಬನೇ ಮನ ಕ್ರಿಸ್ತೇಸು ನಾಮದಲ್ಲಿ ಅತ್ಯಂತ ವಿನಯವಾಗಿ ಬೇಡಿ ಹೊಂದೇನೆ ಕರ್ತನೆ, ಆಮೇನ್. ಈ ಮುಂಜಾನೆಯ ಸಮಯದಲ್ಲಿ ಈ ಮಾಧ್ಯಮದ ಮೂಲಕ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟಂತ ಪ್ರಭಾವ ದೇಶ ಕ್ರಿಸ್ತನಿಗೆ ಮೊಟ್ಟ ಮೊದಲಾಗಿ ವಂಚಿಸಲಾಗಿದ್ದೇನೆ. ನಂತರ ಈ ಅಮೂಲ್ಯ ವಾಕ್ಯವನ್ನ ಕೇಳುವುದಕ್ಕೆ ಸಿದ್ಧರಾಗುವಂತ ಮನಸ್ಸನ್ನ ಕೊಟ್ಟಂತ ಎಲ್ಲಾ ದೇವಜನರಿಗೂ ಕೂಡ ನಾನು ಮುಂಜಾನೆಯ ಸಮಯದಲ್ಲಿ ವಂಚಿಸಲಾಗಿದ್ದೇನೆ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥನೆ ಎಂದರೇನು ಎಂದು ನಾವು ಯೋಚಿಸುವಾಗ ನಮ್ಗೆಲ್ಲ ಗೊತ್ತಿದೆ, ಪ್ರಾರ್ಥನೆ ಅಂದ್ರೆ ಪರಾತ್ಪರನಾದ ದೇವರ ಜೊತೆಗೆ ಮಾತನಾಡುವುದು ಎಂಬುದಾಗಿ. ಅಷ್ಟೇ ಅಲ್ಲದೆ ಪ್ರಾರ್ಥನೆ ಎಂದರೆ ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ, ಸಭೆಯಲ್ಲಿ, ಮನೆಯಲ್ಲಿ ನಮ್ಮ ದೇವರಾದ ಯೇಸು ಕ್ರಿಸ್ತನನ್ನ ಸ್ವಾಗತಿಸುವುದು ಎಂಬುದಾಗಿದೆ. ಹಾಗಾದರೆ ಪ್ರಾರ್ಥನೆ ಹೀಗೆ ಇರ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ವಿಚಾರ ಮಾಡಬೇಕಾದ್ರೆ, ಹೌದು ಪ್ರಿಯರೇ, ಪ್ರಾರ್ಥನೆ ಹೀಗೆ ಇರ್ಬೇಕಂತ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಏನಪ್ಪಾ ಅಂದ್ರೆ, ನಮ್ಮ ಪ್ರಾರ್ಥನೆ ಯಾವಾಗಲೂ ನನ್ನ ಹೃದಯದ ಮಾತಾಗಿರ್ಬೇಕು, ನನ್ನ ಪ್ರಾರ್ಥನೆ ಯಾವಾಗಲೂ ನನ್ನ ಅಂತರಾತ್ಮದ ಆರಾಧನೆ ಆಗಿರ್ಬೇಕು ಅಂತ ಬೈಬಲ್ ಹೇಳುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೇನೆ. ಒಂದ್ಸಲ ಒಬ್ಬ ಯುವಕ, ಜಾನ್ ಅಂತ ಒಬ್ಬ ಯುವಕ, ಅವನ ಬಡ ಫ್ಯಾಮಿಲಿ ಹುಟ್ಟಿದವನು. ಅವನಿಗೆ ಪ್ರಾರ್ಥನೆ ಅಂದ್ರೆ ಏನಂತ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ಬೈಬಲ್ ದೇವರ ವಾಕ್ಯ ಗೊತ್ತಿಲ್ಲ. ಆದ್ರೆ ದಿನಾಲಿ ಏನ್ ಮಾಡ್ತಾ ಇದ್ನಂತೆ, ತನ್ನ ಮನೆ ಮುಂದಿರುವಂತಹ ಚರ್ಚ್ ಮುಂದೆ ಬಾಗಿಲಿಗೆ ಬಂದು ದಿವಸ ಡ್ಯೂಟಿಗೆ ಹೋಗ್ಬೇಕಾದ್ರೆ ದೇವರೇ ಜಾನ್ ನಾನು ಬಂದಿದ್ದೇನೆ ಅಂತ ಹೇಳಿ ಹೋಗ್ಬಿಡ್ತಾ ಇದ್ನಂತೆ. ಮತ್ತೆ ಸಾಯಂಕಾಲ ಬರ್ಬೇಕಾದ್ರೆ ದೇವರೇ ನಾನು ಜಾನ್ ಬಂದಿದ್ದೇನೆ ಅಂತ ಹೇಳಿ ವಾಪಸ್ ಬರ್ತಾ ಇದ್ನಂತೆ. ಹೀಗೆ ಅನೇಕ ವರ್ಷಗಳು ಕಳೆದಿದ್ವು. ಒಂದ್ಸಾರಿ ಏನಾಯ್ತು, ಅವನು ಬೆಳಿಗ್ಗೆ ಬಂದು ಆಲಯದ ಬಾಗಿಲು ನಿಂತುಕೊಂಡು ದೇವರೇ ನಾನು ಜಾನ್ ಬಂದೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋದ ತಕ್ಷಣ ರಸ್ತೆಯಲ್ಲಿ ಅವನಿಗೆ ದೊಡ್ಡ ಅಪಘಾತ ಆಯ್ತು. ಅಪಘಾತ ಆದ ತಕ್ಷಣ ಅವನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ ತಕ್ಷಣ ಸಾಯಂಕಾಲ ಸುಮಾರು 6 ಗಂಟೆ ಸಮಯ ಆಗುತ್ತೆ. ಆ ಸಮಯ ಆ ಜಾನ್ ಚರ್ಚಿನ ಆಲಯಕ್ಕೆ ಬಂದು ದೇವರೇ ನಾನು ಜಾನ್ ಬಂದು ಹೇಳೋದ ಸಮಯ. ಆದ್ರೆ ಇವತ್ತವನು ಮೂರ್ಛೆಯಲ್ಲಿದ್ದಾನೆ, ಅವನಿಗೆ ಹೋಶ್ ಇಲ್ಲ. ಈ ಸಮಯದಲ್ಲಿ ಏನಾಯ್ತಂದ್ರೆ, ಅವನು ಕರೆಕ್ಟ್ 6 ಗಂಟೆಗೆ ಅವನಿಗೆ ಎಚ್ಚರ ಬರುತ್ತೆ. ಕಣ್ ತೆಗೆದು ನೋಡ್ತಾನೆ, ಎದುರುಗಡೆ ಸ್ವಾಮಿ ನಿಂತ್ಕೊಂಡು ಹೇಳ್ತಾರಂತೆ, ಜಾನ್ ದಿವಸ ನೀನ್ ಬರ್ತಾ ಇದ್ದೆ, ಇವತ್ತು ನಾನು ಬಂದಿದ್ದೇನೆ ಎಂಬುದಾಗಿ.
ಹಾಗಾದ್ರೆ ಈ ಪ್ರಾರ್ಥನೆ ಅರ್ಥ ಏನಂದ್ರೆ ಆ ಜಾನ್ ಮಾಡ್ತದ್ದು ಒಂದೇ ಪ್ರಾರ್ಥನೆ, ದೇವರೇ ಜಾನ್ ಬಂದಿನ ಅಂತದ್ದು ಹೃದಯ ಅಂತರಾಳದ ಪ್ರಾರ್ಥನೆ ಆಗಿತ್ತು, ಅದನ್ನ ದೇವರು ಕೇಳಿದ್ರೆ ಎಂಬುದಾಗಿ. ಹಾಗಾದ್ರೆ ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಹೇಗಿದೆ ಅಂತ ಪರಿಶೀಲಿಸೋದು ಬಹಳ ಅತಿ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಮತ್ತಾಯ 6:6 ಹೇಳುತ್ತೆ, ನೀನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀನು ಏಕಾಂತ ಕೋಣೆಗೆ ಹೋಗು, ಬಾಗಿಲು ಮುಚ್ಚಿಕೋ, ನಿನ್ನ ಹೃದಯದಲ್ಲಿರುವಂತಹ ನಿನ್ನ ಅಂತರಂಗವನ್ನು ನೋಡುವಂತ ದೇವರಿಗೆ ನೀ ಪ್ರಾರ್ಥನೆ ಮಾಡು, ಆತ ನಿನಗೆ ಒಳ್ಳೆ ಫಲವನ್ನ ಕೊಡ್ತಾರೆ ಎಂಬುದಾಗಿ ಬೈಬಲ್ ನಮ್ಗೆ ಹೇಳುತ್ತೆ ಪ್ರಿಯರೇ. ಹಾಗಾದ್ರೆ ಮುಂಜಾನೆ ಸಮಯದಲ್ಲಿ ನಾನು ನಿಮ್ ಜೊತೆ ಪ್ರಸ್ತಾಪಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಇವತ್ತು ದೇವರು ಯಾಕೆ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ? ಅನೇಕ ಜನರ ಮನಸ್ಸಲ್ಲಿ ಇದೊಂದು ಕ್ವಶನ್ ಇದೆ ಪ್ರಿಯರೇ, ಯಾಕೆ ಇವತ್ತು ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳ್ಪಡ್ತಾ ಇಲ್ಲ ಎಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಹಾಗಾದ್ರೆ ಯಾರ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ ಅಂತ ವಿಚಾರ ಮಾಡ್ಬೇಕಾರೆ, ಮೊಟ್ಟ ಮೊದಲನೇದಾಗಿ ಕೀರ್ತನೆ 66:18 ಹೇಳುವಂತೆ, ಹೃದಯದಲ್ಲಿ ಕೆಟ್ಟ ಆಲೋಚನೆ ಇರುವವರ ಪ್ರಾರ್ಥನೆಯನ್ನ ದೇವರಿಗೆ ಕೇಳೋದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ಯಾರ ಹೃದಯದಲ್ಲಿ ಕೆಟ್ಟ ಆಲೋಚನೆ ಇರುತ್ತೋ ಅಂತವರ ಪ್ರಾರ್ಥನೆ ನಾನು ಕೇಳೋದೇ ಇಲ್ಲ ಎಂಬುದಾಗಿ. ಅಷ್ಟೇ ನಾವು ಒಂದು ಹಾಡು ಹಾಡ್ತೀವಿ, ಹೃದಯದಲ್ಲಿ ಕೆಟ್ಟತನ ತುಂಬಿದ್ರೆ ದೇವರು ನಮ್ಮನ್ನು ಸ್ವೀಕರಿಸುವುದಿಲ್ಲ. ದೇವರು ಒಳ್ಳೆ ಹಣ್ಣನ್ನ ಇಷ್ಟಪಡ್ತಾರೆ, ಕೆಟ್ಟ ಹಣ್ಣ ಇಷ್ಟಪಡೋದಿಲ್ಲ ಎಂಬುದಾಗಿ. ಆದ್ರಿಂದ ಬೈಬಲ್ ಒಂದ್ ಕಡೆ ಹೇಳುತ್ತೆ, ಕ್ರೈಸ್ತರಾದ ನೀವು ಸುಣ್ಣ ಹಚ್ಚಿದ ಸಮಾಧಿ ಅಂತ ಇದ್ದೀರಾ ಎಂಬುದಾಗಿ. ಸುಣ್ಣ ಹಚ್ಚಿದ ಸಮಾಧಿ ನಿಮ್ಗೆ ಗೊತ್ತಿದೆ, ಮೇಲೆ ಬೆಳ್ಳಗಿರುತ್ತೆ, ಒಳಗಡೆ ಆ ಹೆಣ ಕೊಳೆತು ವಾಸನೆ ಬರ್ತಾ ಇರ್ತಿ. ಇವತ್ತು ನಾವು ಹೇಗಿದ್ದೀವಿ ಅಂದ್ರೆ, ನಮ್ಮ ಡ್ರೆಸ್ ಅಪ್, ನಾವು ಚರ್ಚಿಗೆ ಬರೋ ರೀತಿ ನೀತಿ ನೋಡಿದ್ರೆ ನಾವು ಬಹಳ ಸುಂದರವಾಗಿ ಕಾಣ್ತೇವೆ. ಆದ್ರೆ ನನ್ನ ಹೃದಯ ಅನ್ನುವಂಥದ ಒಂದು ಆಲಯದಲ್ಲಿ ದೇವರಿಲ್ಲ. ನನ್ನ ಹೃದಯ ಅಂತ ಒಂದು ಆಲಯದಲ್ಲಿ ದೇವರಿಲ್ಲ. ನನ್ನ ಪ್ರಾರ್ಥನೆ ಹೃದಯಪೂರ್ವಕವಾಗಿ ಬರ್ತಾ ಇಲ್ಲ. ಆದ್ದರಿಂದ ಬೈಬಲ್ ಹೇಳುತ್ತೆ, ನೀವು ಸುಣ್ಣ ಹಚ್ಚ ಸಮಾಧಿ ಅಂತ ಇದ್ದೀರಾ, ಮೇಲ್ ನೋಡಕ್ಕೆ ಚೆನ್ನಾಗಿದ್ದೀರಾ, ಆದ್ರೆ ನಿಮ್ಮ ಹೃದಯ ನನಗಿಂತ ಬಹಳ ದೂರವಾಗಿದೆ ಎಂಬುದಾಗಿ ಹೇಳ್ತೆ ಪ್ರಿಯರೇ. ಹಾಗಾದ್ರೆ ಇವತ್ತು ಯಾಕೆ ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ ಅಂದ್ರೆ, ನಮ್ಮ ಹೃದಯಪೂರ್ವಕ ಪ್ರಾರ್ಥನೆ, ನಮ್ಮ ಹೃದಯದಲ್ಲಿ ಬರೀ ಕೆಟ್ಟ ಆಲೋಚನೆಗಳು ತುಂಬಿರೋದ್ರಿಂದ ನಾವು ಪ್ರಾರ್ಥನೆ ಕೇಳ್ತಾ ಇಲ್ಲ. ಯಾಕೆಂದ್ರೆ ಯೋನ ವಿಷಯದಲ್ಲಿ ನೋಡ್ತೇವೆ, ದೇವರು ಯೋನಿಗೆ ಒಂದು ಆಜ್ಞೆ ಕೊಡ್ತಾರೆ, ನೀನ್ ನಿನೆವೆಗೆ ಹೋಗು ಎಂಬುದಾಗಿ. ಅಲ್ಲಿ ದೇವರ ಕಾರ್ಯ ಮಾಡಬೇಕಾಗಿರುತ್ತೆ. ಅವನು ನೀನ್ ನಿನೆವೆಗೆ ಹೋಗು ಅಂತ ಹೇಳಿದ್ರೆ ಯೋನ ಏನ್ ಮಾಡ್ತಾನೆ, ವಿಚಾರ ಮಾಡ್ತಾನೆ. ದೇವ್ರು ಹೇಳಿದ್ರು ನಾನು ಯಾಕೆ ಹೇಳ್ಬೇಕಂತ ನಿನೆವೆಗೆ ಹೋಗದೆ ತಾರ್ಷಿಗೆ ಹೋಗುವಂತ ಹಡಗನ ಹತ್ತಿ ಆರಾಮಾಗಿ ಮಲ್ಕೊಂತಾನೆ. ನೋಡ್ರಿ ನಾವು ಹೇಗ್ ಮಾಡ್ತೀವಂದ್ರೆ, ದೇವ್ರ ವಾಕ್ಯ ಕೇಳ್ತೀವಿ, ಹೃದಯದಲ್ಲಿ ಬಿದ್ರು ಕೂಡ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಹೆದರಿಕೆ ಇರೋದಿಲ್ಲ. ಆ ಯೋನ ಏನ್ ಮಾಡ್ತಾನೆ ನೋಡ್ರಿ, ದೇವ್ರ ಆಜ್ಞೆ ಕೊಟ್ಟರು ಕೂಡ ಆತನ ತಾರ್ಷಿಗೆ ಹೋಗೋ ಹಡಗನ ಹತ್ತೋದು ಅಂದ್ರೆ ಅವಿಧೇಯತ ಮಾಡೋದ್ರ ಜೊತೆಗೆ ದೇವರಿಗೆ ಹೆದರದೆ ಏನ್ ಮಾಡ್ತಾನೆ, ಅವನು ಆರಾಮಾಗಿ ಮಲ್ಕೊಂಡಿರ್ತಾನೆ. ಆಗ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಬಿರುಗಾಳಿ ಬರುತ್ತೆ, ಆ ಒಂದು ದೋಣಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅಲ್ಲೊಂದು ಜನ ಚೀಟ್ ಹಾಕ್ತಾರೆ, ಆ ಚೀಟಿ ಯೋನಿಗೆ ಬರುತ್ತೆ. ಅವನು ಎತ್ತಿ ಸಮುದ್ರ ಬಿಸಾಕದ ತಕ್ಷಣನೇ ಸಮುದ್ರ ಶಾಂತವಾಯ್ತು ಅಂತ ನೋಡ್ತೇವೆ. ಆಗ ಒಂದು ದೊಡ್ಡ ಮೀನು ದೇವರ ಅಪ್ಪಣೆ ಪ್ರಕಾರ ಬಂದು ಯೋನನ್ನು ನುಂಗಿದ ತಕ್ಷಣ ಆಗ ಯೋನನು ಆ ಮೀನು ಹೊಟ್ಟೆ ಬಾಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ತಪ್ಪು ಮಾಡಿದೆ, ನನಗೆ ಕ್ಷಮಿಸು, ನನ್ನ ಹೃದಯದಲ್ಲಿ ಕೆಟ್ಟ ಯೋಚನೆ ಮಾಡಿದೆ, ನನಗೆ ಕ್ಷಮಿಸು ಅಂತ ಆತನ ವಿಚಾರ ಮಾಡಿದಾಗ ಏನಾಯ್ತಂದ್ರೆ, ಆ ಒಂದು ಪ್ರಾರ್ಥನೆ ದೇವರು ಕೇಳ್ದ. ಅವನ ಕೆಟ್ಟ ವಿಚಾರ ಹೋದ ತಕ್ಷಣ ಮತ್ತೆ ನಿನಗೆ ಬಂದು ಸೇವೆ ಮಾಡ್ದೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಯಾರ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳಿರ್ತಾವೋ ಆ ಆಲೋಚನೆಯನ್ನ ದೇವರು ಅಂತವ್ರ ಪ್ರಾರ್ಥನೆಯನ್ನ ಕೇಳೋದೇ ಇಲ್ಲ ಎಂಬುದಾಗಿ ನೋಡ್ತೇವೆ. ದಾವಿದನ ವಿಷಯದಲ್ಲಿ ನೋಡ್ತೇವೆ, ದಾವಿದ ಯಾವಾಗಲೂ ದೇವರಿಗೆ ಒಪ್ಪುವಂತ ಮನುಷ್ಯ ಆಗಿದ್ದ. ಆದ್ರೆ ಒಂದು ಸಾರಿ ಆತನ ಏನ್ ಮಾಡ್ತಾನೆ, ಪರಸ್ತ್ರೀಯ ಮೇಲೆ ಮನಸ್ಸಿಟ್ಟು ಏನ್ ಮಾಡ್ತಾನೆ, ಆಕೆ ಗಂಡನನ್ನ ಕೊಲ್ಲಿಸಿ ಆಕೆನ ಮದುವೆ ಮಾಡ್ಕೋತಾನೆ. ಆತನು ದೇವರ ವಿಷಯದಲ್ಲಿ ಆತನು ತಪ್ಪಾಗಿ ನಡ್ಕೋತಾನೆ ಮತ್ತು ಹೃದಯದಲ್ಲಿ ಕೆಟ್ಟ ವಿಚಾರ ಮಾಡ್ತಾನೆ. ಅದ್ರಲ್ಲಿ ಏನಾಯ್ತಂದ್ರೆ ನಿಮ್ಗೆ ಗೊತ್ತಿದೆ, ಆ ಸ್ತ್ರೀಯಲ್ಲಿ ಹುಟ್ಟಿದಂತ ಮಗನು ಸತ್ತು ಹೋಗ್ತಾನೆ. ಆಗ ದಾವಿದ ಏನ್ ಮಾಡ್ತಾನೆ, ಬಹು ಪಶ್ಚಾತ್ತಾಪ ಪಟ್ಟು ಅತ್ತನು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆಗ ಪಾಪ ಕ್ಷಮಿಸಲ್ಪಡ್ತು. ಹಾಗಾದ್ರೆ ಇವತ್ತು ನಮ್ಮ ಹೃದಯದಂತ ಕೆಟ್ಟ ಆಲೋಚನೆ ಬಗ್ಗೆ ನನ್ನ ಪಶ್ಚಾತ್ತಾಪ ಇದೆಯಾ? ನನ್ನ ಹೃದಯದಂತ ಕೆಟ್ಟ ವಿಚಾರಗಳ ಬಗ್ಗೆ ನಾನು ದೇವರ ಹತ್ರ ಒಪ್ಕೋತೀನ? ಇವತ್ತು ನಾವು ಒಪ್ಕೋತಾ ಇಲ್ಲ, ಪಶ್ಚಾತ್ತಾಪ ಪಡ್ತಾ ಇಲ್ಲ. ಹಾಗಾದ್ರೆ ನಮ್ಮ ಪ್ರಾರ್ಥನೆ ದೇವರಿಂದ ಕೇಳ್ಪಡುವುದೇ ಇಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತೆ. ನೋಡ್ರಿ ಪ್ರಿಯರೇ, ಒಬ್ಬ ತಾಯಿ ಒಬ್ಬ ಮಗನ್ನ ಏನ್ ಮಾಡ್ತಾಳೆ, 1 ಸರಿ ಕರಿತಾಳೆ, 2 ಸರಿ ಕರಿತಾಳೆ, 3 ಸರಿ ಕರಿತಾಳೆ, 4ನೇ ಸಲ ಜೋರಾಗಿ ಕೂಗ್ತಾಳೆ. 4ನೇ ಸಲ ಬರಲ್ಲ ಅಂದ್ರೆ ಆ ಮಗನ್ನ ಹೊಡಿತಾಳೆ. ಅದೇ ರೀತಿಯಾಗಿ ಇವತ್ತು ನಮ್ಮ ದೇವರು ಇವತ್ತು ಅನೇಕ ದೇವಾಲಯದಲ್ಲಿರುವಂತಹ ದೇವ ಸೇವಕರ ಮೂಲಕ, ಮೀಡಿಯಾಗಳ ಮೂಲಕ, ಪತ್ರಿಕೆಗಳ ಮೂಲಕ ನಮ್ಮನ್ನ ಕರೀತಾ ಇದ್ದಾರೆ, ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ತಿರ್ಕೊಳ್ಳಿಲ್ಲ ಅಂದ್ರೆ ದೇವರು ಏನ್ ಮಾಡ್ತಾರೆ, ನಮ್ಮನ್ನ ತಿರಸ್ಕರಿಸಿ ಬಿಡ್ತಾರೆ. ಆದ್ರಿಂದ ನಮ್ಮ ಪ್ರಾರ್ಥನೆ ದೇವರಿಗೆ ವಿರುದ್ಧವಾಗಿರೋದ್ರಿಂದ ಇವತ್ತು ನಮ್ಮ ಪ್ರಾರ್ಥನೆ ಕೇಳ್ಪಡ್ತಾ ಇಲ್ಲ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಾವು ಒಂದು ಆದಿಕಾಂಡ 6 ನೋಡ್ತೇವೆ,
ದೇವರೇನ್ ಮಾಡ್ತಾರೆ, ಭೂಮಿ ಅಂತ ಎಲ್ಲಾ ಜನರ ಪಾಪವನ್ನ ನೋಡಿ ನಿಮ್ಮ ಹೃದಯ ಕೆಟ್ಟದ ತುಂಬಿಕೊಂಡಿದೆ ಅಂತ ಏನ್ ಮಾಡ್ತಾರೆ, ಇಡೀ ಭೂಮಿಯನ್ನು ನಾಶ ಮಾಡ್ತಾರೆ. ಆದ್ರೆ ನೀತಿವಂತನಾದ ನೋಹನನ್ನ ಮಾತ್ರ ಉಳಿಸ್ತಾರೆ ಎಂಬುದನ್ನು ನೋಡ್ತೇವೆ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಾರ್ಥನೆ ಇವತ್ತು ಯಾಕೆ ಕೇಳಲ್ಪಡ್ತಾ ಇಲ್ಲ ಅಂದ್ರೆ, ನನ್ನ ಹೃದಯದಲ್ಲಿರುವಂತಹ ಕೆಟ್ಟ ಆಲೋಚನೆಯಿಂದ ನಮ್ಮ ಪ್ರಾರ್ಥನೆ ಇವತ್ತು ಕೇಳಲ್ಪಡ್ತಾ ಇಲ್ಲ ಎಂಬುದಾಗಿ ನೋಡ್ತೇವೆ. ಇನ್ನು ಎರಡನೇದಾಗಿ, ಯಾಕೆ ಇವತ್ತು ನನ್ನ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ? ಯಾಕೆ ಇವತ್ತು ನನ್ನ ಸಭೆಯಲ್ಲಿ ಅದ್ಭುತಗಳಿಲ್ಲ? ಯಾಕೆ ಇವತ್ತು ನನ್ನ ಸಭೆಯಲ್ಲಿ ಸ್ವಸ್ಥತೆ ಇಲ್ಲ? ಯಾಕೆ ಇವತ್ತು ನನ್ನ ಸಭೆಯಲ್ಲಿ ಸಮಾಧಾನ ಇಲ್ಲ? ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲ, ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನನ್ನ ಪ್ರಾರ್ಥನೆ ಯಾಕೆ ಫಲ ಬರ್ತಾ ಇಲ್ಲ ಅಂತ ವಿಚಾರ ಮಾಡಬೇಕಾದ್ರೆ, ಎರಡನೇದಾಗಿ ಮತ್ತಾಯ 18:35 ಹೇಳುತ್ತೆ, ಇತರರ ತಪ್ಪನ್ನು ನಾವು ಕ್ಷಮಿಸದೇ ಇರುವುದರಿಂದ ನಾವು ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ. ಅದಕ್ಕೆ ನಾವು ಯಾವ ಪರಲೋಕ ಪ್ರಾರ್ಥನೆ ಮಾಡ್ತೇವೆ, ಅಲ್ಲಿ ಈ ರೀತಿಯ ಪ್ರಾರ್ಥನೆ ಮಾಡ್ತೇವೆ, ಇತರರ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆ ನನ್ನ ತಪ್ಪನ್ನು ಕ್ಷಮಿಸುವಂತ. ನಾನು ಬೇರೆ ತಪ್ಪನ್ನು ಕ್ಷಮಿಸ್ತಾ ಇಲ್ಲ, ದೇವರು ನನ್ನ ಕ್ಷಮಿಸಿ ನನ್ನ ಪ್ರಾರ್ಥನೆಯನ್ನ ಕೇಳ್ತಾ ಇಲ್ಲ. ಬಹಳ ಈಸಿ ಮೆಥಡ್ ಇದೆ ಪ್ರೇಯಲಿ. ಏನಂದ್ರೆ, ನಾನು ಬೇರೆ ತಪ್ಪನ್ನ ಕ್ಷಮಿಸಲ್ಲ, ನನ್ನ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇಯರಿ. ಆದ್ರೆ ಬೈಬಲ್ ಹೇಳುತ್ತೆ, ನೀನು ದೇವರಿಗೆ ಯಜ್ಞವನ್ನು ಅರ್ಪಿಸೋದಕ್ಕೆ ಮೊದಲು ಯಾರಾದ್ರೂ ಜೊತೆಗೆ ನೀನು ದ್ವೇಷ ಇಟ್ಕೊಂಡಿದ್ರೆ, ನಿನ್ನ ಸಹೋದರ ಜೊತೆಗೆ ದ್ವೇಷ ಇದ್ರೆ ಯಜ್ಞವನ್ನ ಅಲ್ಲೇ ಬಿಡು, ಹೋಗಿ ಸಹೋದರ ಜೊತೆಗೆ ಒಂದಾಗು, ಮಾತನಾಡು, ನಂತರ ಬಂದು ಯಜ್ಞವನ್ನ ಅರ್ಪಿಸು. ನೀನು ಸಹೋದರ ಜೊತೆಗೆ ದ್ವೇಷನ ಇಟ್ಕೊಂಡು ಬಂದು ಯಜ್ಞವನ್ನ ಅರ್ಪಿಸಿದ್ರೆ ಆ ಯಜ್ಞವನ್ನು ನಾನು ಸ್ವೀಕರಿಸೋದಿಲ್ಲ, ಆ ಪ್ರಾರ್ಥನೆ ನಾನು ಕೇಳೋದಿಲ್ಲ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಆದ್ದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಪ್ರಾರ್ಥನೆ ಇವತ್ತು ಯಾಕೆ ಕೇಳಲ್ಪಡ್ತಾ ಇಲ್ಲ ಅಂದ್ರೆ, ನಮ್ಮಲ್ಲಿ ಕ್ಷಮೆ ಇಲ್ಲ. ಬೈಬಲ್ ಒಂದು ಸಾಮ್ಯ ಇದೆ ಪ್ರಿಯರೇ. ಒಬ್ಬ ಸಾಹುಕಾರನ ಹತ್ರ ಒಬ್ಬನೇನ್ ಮಾಡ್ತಾನೆ, ಸಾಲ ಇಸ್ಕೊತಾನೆ. ಸಾಲ ಇಸ್ಕೊಂಡ ತಕ್ಷಣ ಏನಾಗುತ್ತೆ, ಅವನು 1000 ರೂಪಾಯಿ ಸಾಲ ಇಸ್ಕೊಂಡಿರ್ತಾನೆ. ಆಗ ಅವನು ಆ ಸಾಲವನ್ನು ಕ್ಷಮಿಸಿ ಕಳಿಸ್ತಾನೆ. ಇನ್ನು ಅವ್ರ ಬಾಗಿಲಿಗೆ ಬರೋಷ್ಟೊತ್ತಿಗೆ ಅವ್ನ ಗೆಳೆಯ ಬರ್ತಾನೆ. ಆ ಗೆಳೆಯ ಬಂದು ಅವ್ನು ಹೇಳ್ತಾನೆ, ನಾನು 100 ರೂಪಾಯಿ ಕೊಡು ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ಇಲ್ಲ ನಾನು ಸ್ವಲ್ಪ ಟೈಮ್ ಕೊಡು ಅಂತ. ಆಗ ಅವನು ಪೀಡಿಸೋರ್ ಕೈಗೆ ಒಪ್ಪಿಸ್ತಾನೆ. ಅದನ್ನ ನೋಡಿದಂತ ಬೇರೆಯವ್ರು ಬಂದು, ನೋಡು ಸಾಹುಕಾರ, ನೀನು 1000 ರೂಪಾಯಿನ ಕ್ಷಮಿಸ್ದೆ, ಆದ್ರೆ ಅವ್ನು 100 ರೂಪಾಯಿ ಕ್ಷಮಿಸಲಿಲ್ಲ ಎಂಬುದಾಗಿ. ಆಗ ಏನಾಯ್ತು ಗೊತ್ತೇನ್ರಿ, ಅವನು ಕರ್ಕೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ರು, ಅವನ ಸ್ಥಿತಿ ಬಹಳ ಕಠಿಣವಾಯ್ತು ಅಂತ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಇವತ್ತು ನನ್ನ ಪ್ರಿಯ ಪ್ರಾರ್ಥನೆ ಯಾಕೆ ಕೇಳಲ್ಲ ಅಂದ್ರೆ, ದೇವ್ರು ನಮ್ಗೆ ವರದಾನ ಕೊಟ್ರು, ದೇವ್ರು ನಮ್ಗೆ ಕ್ಷಮೆಯನ್ನು ಕೊಟ್ರು, ನಾವು ಬೇರೆಯವ್ರಿಗೆ ಕ್ಷಮೆ ಕೊಡ್ತಾ ಇಲ್ಲ. ದೇವ್ರು ನಮ್ಗೆ ಲೋಕದಲ್ಲಿ ಇರುವಂತ ಕೃಪೆಯನ್ನು ಕೊಟ್ರು, ಆ ಕೃಪೆಯನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಇವತ್ತು ನನ್ನಿಂದ ಪ್ರಾರ್ಥನೆ ಕೇಳ್ತಾ ಇಲ್ಲ. ನೋಡ್ರಿ, ನಾವು ಯೇಸು ಕ್ರಿಸ್ತನ ಮಾದರಿ ನೋಡಿದಾಗ, ಯೇಸು ಕ್ರಿಸ್ತನ ಹಿಡಿದ್ರು, ಹೊಡೆದ್ರು, ತಲೆ ಮೇಲೆ ಮುಳಿನ ಕಿರೀಟ ಇಟ್ರು, ಚಾಟಿ ಏಟನ್ನ ಹೊಡೆದ್ರು, ಕೆನ್ನೆಗೆ ಹೊಡೆದ್ರು, ಅಪಮಾನಗೊಳಿಸಿದ್ರು, ವಸ್ತ್ರವನ್ನ ಅವ್ರು ಚೀಟ ಹಾಕೊಂಡ್ರು. ಆದ್ರೂ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಾಗ ಯೇಸು ಕ್ರಿಸ್ತನ ಹೇಳ್ತಾರೆ, ದೇವರವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಕ್ಷಮಿಸಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮಲ್ಲಿ ಆ ಕ್ಷಮೆ ಇಲ್ಲದೆ ಇರೋದ್ರಿಂದ ನಾವು ಪ್ರಾರ್ಥನೆ ಕೇಳ್ಪಡ್ತಾ ಇಲ್ಲ ಪ್ರಿಯರಿ. ಅದರ ಮೊಟ್ಟ ಮೊದಲೇ ಒಂದನೇದಾಗಿ, ನಾವು ಪ್ರಾರ್ಥನೆ ಯಾಕೆ ಕೇಳ್ಪಡ್ತಾ ಇಲ್ಲ ಅಂದ್ರೆ, ನಮ್ಮ ಹೃದಯದ ಕೆಟ್ಟ ಆಲೋಚನೆಯಿಂದ. ನಾವು ಪ್ರಾರ್ಥನೆ ಯಾಕೆ ಕೇಳ್ಪಡ್ತಾ ಇಲ್ಲ ಅಂದ್ರೆ, ನಾವು ಬೇರೆಯವ್ರಿಗೆ ಕ್ಷಮಿಸ್ತಾ ಇಲ್ಲ. ಮೂರನೇದಾಗಿ, ನನ್ನ ಪ್ರಾರ್ಥನೆ ಯಾಕೆ ಕೇಳ್ಪಡ್ತಾ ಇಲ್ಲ ಅಂತಂದ್ರೆ, ಜ್ಞಾನೋಕ್ತಿ 28:9 ಹೇಳುತ್ತೆ, ಧರ್ಮೋಪದೇಶಕ್ಕೆ ಕಿವಿಗೊಡದೇ ಇರುವುದರಿಂದ ನಿಮ್ಮ ಪ್ರಾರ್ಥನೆ ಕೇಳ್ಪಡುವುದಿಲ್ಲ ಎಂಬುದಾಗಿ. ಧರ್ಮೋಪದೇಶ ಪ್ರಕಾರ ನಡ್ಕೋದೇ ಇರೋದ್ರಿಂದ ನಮ್ಮ ಪ್ರಾರ್ಥನೆ ಕೇಳ್ಪಡ್ತಾ ಇಲ್ಲ. ಕ್ರೈಸ್ತರಾದ ಪ್ರತಿ ಭಾನುವಾರ ಏನ್ ಮಾಡ್ತೇವೆ, ಚರ್ಚ್ಗೆ ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಸ್ತುತಿ ಆರಾಧನೆ ಮಾಡ್ತೇವೆ, ಎಲ್ಲಾ ಚರ್ಚಿನ ನಿಯಮಗಳನ್ನ ಪಾಲಿಸ್ತೇವೆ, ಎಲ್ಲವನ್ನ ಮಾಡ್ತೇವೆ. ಟಿವಿಯಲ್ಲಿ, ಸಿಡಿಯಲ್ಲಿ, ಕಂಪ್ಯೂಟರ್ಗಳಲ್ಲಿ ನಾವು ದೇವರ ವಾಕ್ಯನ ಕೇಳ್ತೇವೆ, ದೇವರ ವಾಕ್ಯನ ಕೇಳ್ತೇವೆ. ಆದ್ರೆ ಆ ವಾಕ್ಯ ಹೃದಯದಲ್ಲಿ ಹೋಗ್ತಾ ಇಲ್ಲ, ಫಲವನ್ನ ಕೊಡ್ತಾ ಇಲ್ಲ. ಆದ್ರಿಂದ ಹೇಳ್ತಾರೆ, ನೀವು ಧರ್ಮೋಪದೇಶವನ್ನ ಕೇಳಿ ಕಿವಿಗೊಡೋದೇ ಇರೋದ್ರಿಂದ ನಾನು ನಿಮ್ಮ ಪ್ರಾರ್ಥನೆಯನ್ನ ಕೇಳೋದಿಲ್ಲ ಎಂಬುದಾಗಿ ನೋಡ್ತೇವೆ. ಲೂಕ 10:13-16 ಹೇಳುತ್ತೆ, ನೀವು ನನ್ನ ಧರ್ಮೋಪದೇಶಗಳಿಗೆ ಕಿವಿಗೊಡದೆ ನನ್ನನ್ನ ಅಲಕ್ಷ್ಯ ಮಾಡಿದರೆ ನನ್ನ ಕಳಿಸಿದಾತನನ್ನೇ ಅಲಕ್ಷ್ಯ ಮಾಡಿದ ಹಾಗಾಯಿತು. ಎಷ್ಟು ಭಯಂಕರವಾದ ಮಾತು ಬೈಬಲ್ ಬರೆಯಲ್ಪಟ್ಟಿದೆ ಪ್ರಿಯರಿ. ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಧರ್ಮೋಪದೇಶವನ್ನ ಕೇಳಿ ಅದರ ಪ್ರಕಾರ ನಡೆದರೆ ಫಸ್ಟ್ ನನ್ನ ಅಲಕ್ಷ್ಯ ಮಾಡ್ತೀರಾ, ನಂತರ ನಾನು ಕಳಿಸಿಕೊಟ್ಟಂತ ಯೆಹೋವ ದೇವರನ್ನೇ ನೀವು ಅಲಕ್ಷ್ಯ ಮಾಡಿದ ಹಾಗಾಗುತ್ತೆ ಎಂಬುದಾಗಿ. ಆದ್ದರಿಂದ ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ಪಡ್ತಾ ಇಲ್ಲ ಅಂದ್ರೆ, ನಮ್ಮ ಒಂದು ಪ್ರಾರ್ಥನೆ ಧರ್ಮೋಪದೇಶಕ್ಕೆ ನಾವು ಕಿವಿಗೊಡ್ತಾ ಇಲ್ಲ ಎಂಬುದಾಗಿ. ಯೂದನ ವಿಷಯದಲ್ಲಿ ನೋಡ್ತೇವೆ, ಯೂದ ಯೇಸು ಕ್ರಿಸ್ತನ ಜೊತೆಗೆ ಸಂಚಾರ ಮಾಡ್ದ, ಯೇಸು ಕ್ರಿಸ್ತನ ಮಾಡಿದ ಅದ್ಭುತಗಳನ್ನ ನೋಡ್ದ, ಯೇಸು ಕ್ರಿಸ್ತನ ಮಾಡಿದಂತ ಎಲ್ಲ ಕಾರ್ಯಗಳನ್ನ ನೋಡ್ದ, ದೇವರ ವಾಕ್ಯವನ್ನ ಕೇಳ್ದ. ಆದ್ರೆ ಯೂದನೇ ಯೇಸು ಕ್ರಿಸ್ತನ ಹಿಡ್ಕೊಟ್ಟ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಕ್ರೈಸ್ತರಾಗೇ ಹುಟ್ಟಿದೀವಿ, ವಾಕ್ಯ ಗೊತ್ತು, ದಿನ ವಾಕ್ಯವನ್ನ ಹೇಳ್ತೇವೆ, ಹಾಡು ಹಾಡ್ತೇವೆ, ಆರಾಧನೆ ಮಾಡ್ತೇವೆ, ಆದ್ರೆ ಅದರ ಪ್ರಕಾರ ನಡೆಯದೆ ಯೇಸು ಕ್ರಿಸ್ತನ ಹಿಡಿದುಕೊಳ್ಳುವಂತಹ ಜನಾಂಗ ನಾವಾಗಿದ್ದೇವೆ ಪ್ರಿಯರೇ. ಆದ್ದರಿಂದ ಇವತ್ತು ಧರ್ಮೋಪದೇಶಕ್ಕೆ ನಾವು ಕಿವಿಗೊಡದೇ ಇರೋದ್ರಿಂದ ನಮ್ಮ ಪ್ರಾರ್ಥನೆ ಕೇಳ್ಪಡ್ತಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಸೊಲೊಮೋನನ ವಿಷಯದಲ್ಲಿ ನೋಡ್ತೇವೆ, ಸೊಲೊಮೋನನ ದೇವರು ಆಶೀರ್ವದಿಸಿದ್ರು, ಅವನು ಯೆರೂಸಲೇಮಿನ ದೇವಾಲಯವನ್ನ ಕಟ್ಟದ, ಬಹಳ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಮುಂದೆ ಏನ್ ಮಾಡ್ತಾನೆ, ಅವನು ಸುಮಾರು 700 ಜನ ಹೆಂಡತಿಯರನ್ನ ಮಾಡ್ಕೊಳ್ತಾನೆ, 300 ಜನ ಉಪಪತ್ನಿಯರನ್ನ ಮಾಡ್ಕೊಳ್ತಾನೆ.
ಒಟ್ಟು ಅವನು 1,000 ಜನ ಅನ್ಯ ಜನರನ್ನ ಮಾಡ್ಕೊತಾನೆ. ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲದೆ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಅನ್ಯ ಜನ ಹೆಂಡತಿಯರು ಯಾವ್ಯಾವ ದೇವತೆಗಳ ದೇವಾಲಯ ಹೇಳ್ತಾರೋ ಆ ಎಲ್ಲಾ ದೇವಾಲಯ ಕಟ್ಟಿಸ್ಕೊಟ್ಟ. ಅವ್ರ ಜೊತೆಗೆ ಆ ದೇವಾಲಯಗಳಿಗೆ ಆರಾಧನೆಗೆ ಹೋದ. ತನ್ನ ಯೆಹೋವ ದೇವರನ್ನ ಆತನು ತಿರಸ್ಕರಿಸಿದ, ದೂಷಿಸಿದ, ಅಪಮಾನಕ್ಕೆ ಒಳಪಡಿಸಿದ. ಆದ್ದರಿಂದ ಅವನ ಧರ್ಮೋಪದೇಶಕ್ಕೆ ಕಿವಿಗೊಡದೆ ಹೋಗೋದ್ರಿಂದ ಆತನ ಶಾಪಕ್ಕೆ ಗುರಿಯಾದ ಅಂತ ನೋಡ್ತೀವಿ ಪ್ರಿಯರೇ. ಹಾಗಾದ್ರೆ ಇವತ್ತು ನನ್ನೆಲ್ಲ ಪರಿಸ್ಥಿತಿ ಏನಿದೆ? ನಾವು ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಅರ್ಪಕ ನಡೀತಾ ಇದ್ದೀವ ಅಂತ ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದು ಅತಿ ಅವಶ್ಯವಾಗಿದೆ ಪ್ರಿಯರೇ. 4ನೇದಾಗಿ ನೋಡ್ತೇವೆ, ಯಾಕೆ ನಾವು ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ ಅಂದ್ರೆ ಜ್ಞಾನೋಪದೇಶ 21:13 ನೋಡ್ತೇವೆ, ನಾವು ಬಡವರ ದಿಕ್ಕಿಲ್ಲದವರ ಮೊರೆಗೆ ಕಿವಿಗೊಡದ ಕಾರಣ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಸುತ್ತಮುತ್ತಲ ಅನೇಕ ಜನರು ಬಡವರಿದ್ದಾರೆ, ದಿಕ್ಕಿಲ್ಲದವರಿದ್ದಾರೆ, ಗತಿ ಇಲ್ಲದವರಿದ್ದಾರೆ, ಅನಾಥರಿದ್ದಾರೆ. ಅವ್ರು ಎಷ್ಟೋ ಸಾರಿ ನಮ್ಮ ಹತ್ರ ಸಹಾಯ ಕೇಳಕ್ಕೆ ಬಂದಾಗ ನಮಗೆ ಸಹಾಯ ಕೊಡುವ ಮನಸ್ಸಿಲ್ಲ. ಕೊಡುವ ಶಕ್ತಿ ಇದೆ, ಆದ್ರೆ ಸಹಾಯ ಕೊಡುವ ಮನಸ್ಸು ನಮ್ಮಲ್ಲಿ ಇಲ್ಲ. ಆದ್ರೆ ಬೈಬಲ್ ಹೇಳುತ್ತೆ, ನೀವು ಯಾವಾಗ ತನಕ ನೀವು ಬಡವರ ದಿಕ್ಕಿಲ್ಲದರ ಮೊರೆಗೆ ಕಿವಿಗೊಡುವುದಿಲ್ವೋ ಅಲ್ಲಿ ತನಕ ನಾನು ಪ್ರಾರ್ಥನೆಯನ್ನ ಕೇಳುವುದೇ ಇಲ್ಲ ಎಂಬುದಾಗಿ ನೋಡ್ತೀವಿ. ಯಾಕಂದ್ರೆ ಸ್ವಾಮಿ ಲೋಕದಲ್ಲಿ ಇದ್ದಾಗ ಎಲ್ಲಾರು ಕಾಣಿಕೆ ಹಾಕ್ತಾ ಇರ್ತಾರೆ. ಆಗ ಒಬ್ಬ ಬಡ ವಿಧವೆ ಬಂದು ಒಂದು ದುಗ್ಗಾಣಿಯನ್ನ ಹಾಕ್ತಾಳೆ. ಹಾಕಿದ ತಕ್ಷಣ ಶಿಷ್ಯರು ಕೇಳ್ತಾರೆ, ಇಷ್ಟು ಜನರಲ್ಲಿ ಯಾರು ಬಹಳ ಕಾಣಿಕೆ ಹಾಕೋರು ಅಂತ ಕೇಳಿದ ತಕ್ಷಣ ಆ ಬಡವಳ ಕಾಣಿಕೆ ಬಹಳ ಉತ್ತಮವಾದಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಆಕೆ ತನ್ನ ಜೀವನವನ್ನೇ ಕೊಟ್ಬಿಟ್ಲು. ಅದು ಒಂದೇ ಆಣೆ ಆಕೆ ಹತ್ರ ಇದ್ದಿದ್ದು, ಅದೇ ಊಟಕ್ಕೆ ಇದ್ದಿದ್ದು, ಆಕೆ ಜೀವಕ್ಕಿದ್ದು, ಅದನ್ನೇ ಕೊಟ್ಟು ಬಿಟ್ಲಲ್ಲ, ಅದು ಉತ್ತಮವಾದದ್ದು ಅಂತ ಯೇಸು ಕ್ರಿಸ್ತ ಹೇಳ್ತಾ ಪ್ರೇರೆ. ಆದ್ರಿಂದ ಬೈಬಲ್ ಹೇಳುತ್ತೆ, 2 ಅಂಗಿ ಇದ್ರೆ 1 ಅಂಗಿ ಕೊಟ್ಟು ಬಿಡು, 2 ರೊಟ್ಟಿ ಇದ್ರೆ 1 ರೊಟ್ಟಿಯನ್ನು ಕೊಟ್ಟು ಬಿಡು, ನಿನಗೆ ಒದಗಿಸುವಾತನ ಮೇಲಿಂದ ಒದಗಿಸ್ತಾನೆ, ನಿಂತ್ರ ಇದ್ದಾಗ ಕೊಟ್ಟು ಬಿಡು ಅಂತ. ಆದ್ರಿಂದ ನಾವು ಕರುಣೆ ಇಲ್ಲದೆ ಇರುವುದರಿಂದ ನಾವು ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ. ಮದರ್ ತೆರೇಸಾ ವಿಷಯದಲ್ಲಿ ನೋಡ್ತೇವೆ, ಆಕೆನ ಮಮತೆ ತಾಯಿ ಅಂತ ಕರೆದ್ರು, ಕುಷ್ಠರೋಗಿಗಳನ್ನ ಗುಣಪಡಿಸಿದ್ರು, ಅನಾಥರ ಗತಿಯಿಲ್ಲದರ ತಾವು ಆಶ್ರಯ ಕೊಟ್ರು, ಕಾಪಾಡಿದ್ರು. ಹಾಗಾದ್ರೆ ಮದರ್ ತೆರೇಸನಂತಹ ಹೃದಯ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಪ್ರಾರ್ಥನೆ ಇವತ್ತು ಕೇಳಲ್ಪಡ್ತಾ ಇಲ್ಲ ಎಂಬುದಾಗಿ 5ನೇದಾಗಿ ನೋಡ್ತೇವೆ. ಯಾಕೆ ನಾವು ಪ್ರಾರ್ಥನೆ ಕೇಳಲ್ಪಡ್ತಿಲ್ಲ ಅಂದ್ರೆ ಯೋಹಾನ 9:30 ಹೇಳುವಂತೆ, ದೇವರ ಚಿತ್ತಕ್ಕೆ ವಿರೋಧವಾಗಿ ಬೇಡುವವರ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ನೋಡಿ, ಪ್ರಾರ್ಥನೆ ಕೂಡ ಒಂದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಕೇಳ್ಕೋಬಾರ್ದು. ಯಾಕಂದ್ರೆ ಪ್ರಾರ್ಥನೆ ಹೇಗಿರ್ಬೇಕಾದ್ರೆ ಅಲ್ಲಿ ಸ್ವಾರ್ಥ ಇರಬಾರ್ದು, ಬೇರೆಯವರಿಗೆ ಕೇಳು ಬಯಸಬಾರ್ದು, ಬೇರೆಯವರ ತಪ್ಪನ್ನ ಎತ್ತುವಂತ ಇರಬಾರ್ದು, ಮತ್ತೆ ನಾನೇ ಶ್ರೇಷ್ಠ ಅನ್ನುವಂತ ಭಾವನೆ ಇರಬಾರ್ದು. ಪ್ರಾರ್ಥನೆ ಯಾವಾಗ ತಗ್ಗಿಸಿಕೊಳ್ಳುವಂಥದ್ದು ಇರಬೇಕು. ನಮ್ಮ ಪ್ರಾರ್ಥನೆ ಹೇಗಿದೆ ಅಂದ್ರೆ, ಅವ್ರಿಗೆ ಹಾಗೆ ಮಾಡು, ಇವ್ನಿಗೆ ಹೀಗ್ ಮಾಡು, ಅವ್ರಿಗೆ ಅದು ಸಿಗಬಾರ್ದು, ಇವ ನನ್ಗೆ ಹಿಂಗ್ ಮಾಡ್ಯಾನ, ದ್ವೇಷ ತೀರಿಸು. ನಾವು ದೇವ್ರನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ತಾ ಇದ್ದೇವೆ? ಪ್ರಾರ್ಥನೆಯನ್ನ ಬಹಳ ಕೆಟ್ಟದಾಗಿ ಉಪಯೋಗ ಮಾಡ್ತಾ ಇದ್ವಿ. ಯಾವಾಗ ನಮ್ಮ ಪ್ರಾರ್ಥನೆ ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿರ್ತದೆ ಎಂದು ಕೇಳ್ಪಡುವುದಿಲ್ಲ ಎಂಬುದನ್ನು ನೋಡ್ತೇವೆ ಪ್ರೇರೆ. ಯೋಬನ ವಿಷಯದಲ್ಲಿ ನೋಡ್ತೇವೆ, ಯೋಬನು ಒಂದೇ ದಿವಸದಲ್ಲಿ ಎಲ್ಲವನ್ನ ಕಳ್ಕೊಂಡ, ಆದ್ರೆ ಅವನು ಒಂದ್ಸಲ ದೇವರನ್ನು ದೂಷಿಸಲಿಲ್ಲ. ಅವನ ಹೆಂಡತಿ ಬಂದು ಹೇಳ್ತಾಳೆ, ಈಗಲಾದ್ರೂ ದೇವರನ್ನು ದೂಷಿಸಿ ನೀನು ಸಾಯಿ ಅಂತ ಹೇಳ್ತಾಳೆ. ಆಗ ಅವ್ನು ಹೇಳ್ತಾನೆ, ದೇವರಿಂದ ಒಳ್ಳೆಯದನ್ನ ಹೊಂದಬಹುದಾದರೆ ಕೆಟ್ಟದನ್ನ ಹೊಂದಬಾರ್ದ ಅಂತ ಕೇಳ್ತಾನೆ. ಇವತ್ತು ನನ್ನಲ್ಲಿ ಆ ಮನಸ್ಸಿರ್ಬೇಕು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾವತ್ತು ಕೆಟ್ಟದನ್ನ ನಾವು ಕೇಳದಂತಹ ಹೃದಯ ಇದ್ದಾಗ ಮಾತ್ರ ನಾವು ಪ್ರಾರ್ಥನೆ ಕೇಳ್ಪಡುತ್ತೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ದಾನಿಯೇಲನ ವಿಷಯದಲ್ಲಿ ನೋಡ್ತೇವೆ, ಅವನು ಯಾವಾಗಲೂ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ. ರಾಜ ಒಂದು ಆಜ್ಞೆ ಹೊಡಿಸ್ತಾನೆ, ನನ್ನ ಬಿಟ್ಟು ಯಾರನ್ನೂ ಆರಾಧನೆ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಜನರ ಮಾತಿಗೆ ಕಿವಿಗೊಡ್ಲಿಲ್ಲ. ಅವನು ಮತ್ತೆ 3 ಸಲ ಪ್ರಾರ್ಥನೆ ಮಾಡ್ದ. ಅವನು ತಗೊಂಬಂದು ಸಿಂಹದ ಗವಿಯಲ್ಲಿ ಹಾಕಿದ್ರು. ಸಿಂಹದ ಗವಿಯಲ್ಲಿ ಹಾಕಿದ ತಕ್ಷಣ ಆ ರಾಜನಿಗೆ ಮನ್ಸಿಲ್ಲ ಅವನ್ನ ದಾನಿಯೇಲ ಸಿಂಹದ ಗವಿಯಲ್ಲಿ ಹಾಕಕ್ಕೆ. ರಾತ್ರಿ ಎಲ್ಲ ರಾಜನ ನಿದ್ದೆ ಬರಲಿಲ್ಲ, ಓಡಾಡ್ತಾನೆ, ನಸ್ಕಲ್ಲಿ ಬೆದ್ದು ಜೋಳ ಕೂಗ್ತಾನೆ, ದಾನಿಯೇಲನೇ ದಾನಿಯೇಲನೇ, ಸೇನಾಧೀಶ್ವರಾದನೇ, ದೇವ್ರ ನಿನ್ನನ್ನು ಕಾಪಾಡ ಶಕ್ತನಾದನೋ ಅಂತ ಕೇಳಿದ ತಕ್ಷಣ ದಾನಿಯೇಲ ಹೇಳ್ತಾನೆ, ಹೌದು ಮಹಾರಾಜನೇ, ನನ್ನನ್ನು ಕಾಪಾಡ ಶಕ್ತನಾದನು. ಯಾಕಂದ್ರೆ ಅಲ್ಲಿ ಆತನು ಯಾವಾಗ ದೇವರ ಚಿತ್ತ ವಿರುದ್ಧ ಪ್ರಾರ್ಥನೆ ಮಾಡಲಿಲ್ಲ, ದೇವರಿಗೆ ವಿಧೇಯನಾಗಿ ಪ್ರಾರ್ಥನೆ ಮಾಡ್ದ. ಆ ಪ್ರಾರ್ಥನೆ ಕೇಳ್ಪಡ್ತಂತ ನೋಡ್ತೇವೆ ಪ್ರೇರಿ. ಇನ್ನು 6ನೇದಾಗಿ ನಾವು ಪ್ರಾರ್ಥನೆ ಯಾಕೆ ಕೇಳ್ಪಡ್ತಾ ಇಲ್ಲ ಅಂತಂದ್ರೆ, ಯಾರು ಕ್ರಿಸ್ತನ ನೆಲೆಯಾಗಿರೋದಿಲ್ಲವೋ ಅವರ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ಬೈಬಲ್ ಹೇಳುತ್ತೆ, ನಾನು ದ್ರಾಕ್ಷಿ ಬಳ್ಳಿ, ನೀವು ಅದರ ಹಣ್ಣುಗಳು. ನಾವು ಆತನ ದ್ರಾಕ್ಷಿ ಬಳ್ಳಿ ನೆಲೆಗೊಳ್ಳಬೇಕು. ಕ್ರಿಸ್ತ ನೆಲೆಗೊಂಡಾಗ ಮಾತ್ರ ನಾವು ಫಲವನ್ನು ಕೊಡ್ತೇವೆ. ಕ್ರಿಸ್ತ ನೆಲೆಗೊಂಡಾಗ ಮಾತ್ರ ನಾವು ಪ್ರಾರ್ಥನೆ ದೇವರಿಗೆ ಕೇಳ್ಪಡುತ್ತೆ. ಅರೆ ನಾವು ಹೇಗಿದೀವಿ ಅಂತಂದ್ರೆ, ದ್ರಾಕ್ಷಿ ಬಳ್ಳಿ ಅಂತ ಕಾಣುವಂತ ಒಂದು ಚರ್ಚ್ ನಲ್ಲಿ ಇದೀವಿ, ಅದು ನಿಜವಾದ ದ್ರಾಕ್ಷಿ ಬಳ್ಳಿ ಅಲ್ಲ. ಚರ್ಚ್ ಅಲ್ಲಿ ಇದೀವಿ, ಚರ್ಚ್ ಒಳಗಡೆ ದ್ರಾಕ್ಷಿ ಬಳ್ಳಿ ಇದೆ, ಯೇಸು ಕ್ರಿಸ್ತನವಾಗ ನಾವು ನೆಲೆಗೊಂಡಿಲ್ಲ. ಚರ್ಚ್ ಬರ್ತೀವಿ, ಆದ್ರೆ ಆ ದ್ರಾಕ್ಷಿ ಬಳ್ಳಿ ನೆಲೆಗೊಳ್ತಾ ಇಲ್ಲ. ಎಲ್ಲಿ ತನಕ ನಾವು ದ್ರಾಕ್ಷಿ ಬಳ್ಳಿ ನೆಲೆಗೊಳ್ಳೋದಿಲ್ಲೋ ಅಲ್ಲಿ ತನಕ ನಾವು ಫಲ ಕೊಡೋದಿಲ್ಲ.
ಅಲ್ಲಿ ತನಕ ನಾವು ಪ್ರಾರ್ಥನೆ ಕೇಳೋದಿಲ್ಲ ಪಡೋದಿಲ್ಲ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕಕ್ಕೆ ಸೇರ್ತಾರಂತ ತಿಳ್ಕೊಬೇಡ್ರಿ, ನೀವೆಂದು ಪರಲೋಕಕ್ಕೆ ಸೇರೋದೇ ಇಲ್ಲ. ಅಷ್ಟೇ ಅಲ್ಲದೆ ನೀವು ಹೇಳ್ತೀರಿ, ನಿನ್ನ ಹೆಸರಲ್ಲಿ ದೆವ್ವ ಬಿಡಿಸ್ತೀವಿ, ನಿನ್ನ ಹೆಸರಲ್ಲಿ ಅದ್ಭುತ ಕಾರ್ಯ ಮಾಡಿದ್ವಿ, ನಿನ್ನ ಹೆಸರಲ್ಲಿ ಎಲ್ಲವನ್ನ ಮಾಡಿದ್ವಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನಿಮ್ಮ ಗುರುತೇ ನನಗಿಲ್ಲ ಅಂತ ಹೇಳ್ತೀವಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಪ್ರಾರ್ಥನೆ ಯಾಕೆ ಕೇಳಲ್ಪಡ್ತಾ ಇಲ್ಲ ಅಂದ್ರೆ, ನಾವು ಯಾವಾಗ ಕ್ರಿಸ್ತ ನೆಲೆಗೊಂಡಾಗ ಮಾತ್ರ ನಾವು ಪ್ರಾರ್ಥನೆ ಕೇಳಲ್ಪಡ್ತೇವೆ ನೋಡ್ತೇವೆ. 2ನೇ ಪೂರ್ವವೃತ್ತಾಂತ ಕಾಲ 26 ನೋಡ್ತೇವೆ. ಅಲ್ಲಿ ಅರಸನಾದ ಉಜ್ಜಿಯನು ಕ್ರಿಸ್ತ ನೆಲೆಗೊಂಡಿರ್ತಾನೆ. ಅವನಿಗೆಲ್ಲ ಆಸ್ತಿ ಅಂತಸ್ತು ರಾಜ್ಯ ಸೌಕರ್ಯ ಎಲ್ಲ ಬರುತ್ತೆ. ಆದ್ರೆ ಉಜ್ಜೆ ಏನ್ ಮಾಡ್ತಾನೆ ಗೊತ್ತಾ, ಒಂದ್ಸಾರಿ ಯೆಹೋವನ ಆಲಯಕ್ಕೆ ಹೋಗ್ತಾನೆ. ಆಲಯ ಕಟ್ಟಿಸಿದ ಉಜ್ಜೇನೆ. ಆಲಯಕ್ಕೆ ಹೋದ ತಕ್ಷಣ ಅಲ್ಲಿ ಏನ್ ಮಾಡ್ತಾನೆ, ಧೂಪ ಹಾಕುವ ಕಾರ್ಯ ಆರೋನ ವಂಶಕ್ಕೆ ಸಂಬಂಧಪಟ್ಟಿರುತ್ತೆ. ಇವ ಏನ್ ಮಾಡ್ತಾನೆ, ನಾನ್ ರಾಜ, ನಾನು ಉಜ್ಜಿಯ ರಾಜ, ನಾನ್ ಕಟ್ಟಿಸಿದ್ರಲ್ಲಿ ನಾ ಧೂಪ ಹಾಕ್ತೇನೆ ಅಂತ ಹೇಳಿದ ತಕ್ಷಣ ಅಲ್ಲಿ ಜನ ಹೇಳ್ತಾರೆ, ಬೇಡ, ಅದು ದೇವರ ಕಾರ್ಯ, ಆರೋನ ವಂಶದವರೇ ಮಾಡ್ಬೇಕಂತ ಹೇಳಿದ್ರು ಕೂಡ ಇವನೇನ್ ಮಾಡ್ತಾನೆ, ತನ್ನ ಅಹಂಕಾರದಿಂದ ಧೂಪ ತೆಗೆದುಕೊಂಡು ಹಾಕಕ್ಕೆ ಹೋದ ತಕ್ಷಣ ಇಷ್ಟು ಚಂದ ಹೇಳ್ತಾರೆ ಬೈಬಲ್, ಆ ಕ್ಷಣದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಕಾಣಿಸ್ತು ಎಂಬುದಾಗಿ ನೋಡ್ತೇವೆ ಪ್ರೇಯರೆ. ಆ ಕ್ಷಣದಲ್ಲಿ ಅವನ ಹಣೆಯಲ್ಲಿ ಕುಷ್ಠ ಕಾಣಿಸ್ತು. ದೇವಾಲಯದಿಂದ ಅಲ್ಲ, ಇಡೀ ಪ್ರದೇಶದಿಂದ ಅವನು ಹೊರಹಾಕಲ್ಪಟ್ಟ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಇವತ್ತು ನಾವು ಕ್ರಿಸ್ತ ನೆಲೆಗೊಂಡಿಲ್ಲ ಅಂತ ಅಂದ್ರೆ ನಾವು ಯಾವಾಗಲೂ ಹೊರ ಹಾಕಲ್ಪಡ್ತೇವೆ, ನಾವು ಪ್ರಾರ್ಥನೆಯು ಕೇಳಲ್ಪಡುವುದಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇಯರೆ. ಆದ್ದರಿಂದ ನಾವು ಪ್ರಾರ್ಥನೆ ಯಾಕೆ ಕೇಳಲ್ಪಡ್ತಾ ಇಲ್ಲ ಅಂದ್ರೆ, ನಾವು ಕ್ರಿಸ್ತ ನೆಲೆಗೊಂಡಿಲ್ಲ, ಆದ್ರೆ ನಾವು ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ. 7ನೇದಾಗಿ ಮತ್ತಾಯ 21:22 ಹೇಳುವಂತೆ, ನಂಬಿಕೆ ಇಲ್ಲದ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ಇದು ಬಹಳ ಮುಖ್ಯ ರೀ. ನಂಬಿಕೆ ಇಲ್ಲದ್ದು ಏನಪ್ಪಾ ಅಂತಂದ್ರೆ ಎಣ್ಣೆ ಇಲ್ಲದ ದೀಪದಂತೆ. ಒಂದ್ ದೀಪ ಐತೆ, ಎಣ್ಣೆ ಇಲ್ಲ ಅಂದ್ರೆ ಉರಿಯೋದಿಲ್ಲ. ಅದೇ ಒಂದು ಹೂವು ಐತೆ, ಅದ್ರಲ್ಲಿ ವಾಸನೆ ಇಲ್ಲ ಅಂದ್ರೆ ಅದು ಪರಿಮಳ ಕೊಡೋದಿಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಅದು ಪ್ರಾರ್ಥನೆ ಎಂದು ಫಲ ಕೊಡೋಕ್ ಸಾಧ್ಯನೇ ಇಲ್ಲ. ಆದ್ರೆ ನಂಬಿಕೆ ಇಲ್ಲದ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಇರೋದ್ರಿಂದ ಇವತ್ತು ಪ್ರಾರ್ಥನೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದ್ರೆ ಬೈಬಲ್ ಹೇಳುತ್ತೆ, ನಂಬಿದರೆ ನೀನು ಅದ್ಭುತವನ್ನ ಕಾಣ್ತೀಯ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ನಿಷ್ಫಲವಾಗುವುದೇ ಇಲ್ಲ ಅಂತ ಹೇಳುತ್ತೆ. ನಂಬಿಕೆಯಿಂದ ನೀನು ಬೆಟ್ಟಕ್ಕೆ ಹೋಗಿ ಸಮುದ್ರದಲ್ಲಿ ಬೀಳೋಂದ್ರೂ ಕೂಡ ಬೆಟ್ಟ ಬೀಳುತ್ತೆ ಎಂಬುದಾಗಿ ಹೇಳುತ್ತೆ. ನೋವನ್ನು ನಂಬಿದ ಆತನ ಏನ್ ಮಾಡ, ಜಲಪ್ರಳೆಯಿಂದ ರಕ್ಷಿಸಲ್ಪಟ್ಟ. ರಕ್ತ ಕುಸುಮ ರೋಗಿ ನಂಬುದ್ಲು, ಕೇವಲ ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯಿಂದ ಆಕೆ ಸ್ವಸ್ಥರಾದ್ರು. ಶದ್ರಕ್ ಮೇಷಕ್ ಅಬೇದ್ನೆಗೋ ನಂಬಿದ್ರು, ಬೆಂಕಿಯಿಂದ ಪಾರಾದ್ರು. ಮರಿಯಳು ನಂಬುದ್ಲು, ಇಗೋ ನಿನ್ನ ದಾಸಿ, ನಿನ್ನ ಮಾತಿನಂತೆ ಆಗಲಿ ಅಂತ ಹೇಳಿದ್ಲು. ಇವತ್ತು ಮಹಾದೇವರಾದ ಕ್ರಿಸ್ತನ ಗರ್ಭದ ಧರಿಸಿದಂತ ಪವಿತ್ರ ಮಹಿಳೆ ಆದ್ಲು. ಕಳ್ಳ ನಂಬಿದ, ಆ ಕ್ಷಣದಲ್ಲಿ ಆತನ ಪರದೇಶದ ಭಾಗ್ಯವನ್ನ ಪಡ್ಕೊಂಡ. ಸಂಸೋನ ನಂಬಿದ, ಕೊನೆಯ ಗಳಿಯಲ್ಲಿ ಆತನು ಆ ಇಡೀ ಬಿಲ್ಡಿಂಗ್ ಅನ್ನ ಬೀಳಿಸಿ ತಾನು ಬದುಕಿದ್ದಾಗ ಸಾಯಿಸಕ್ಕಿಂತಲೂ ಹೆಚ್ಚು ಜನರನ್ನ ಆತನು ಸಾಯಿಸ್ತಾ. ಹಾಗಾದ್ರೆ ಇವತ್ತು ನನ್ನ ನಂಬಿಕೆ ಎಲ್ಲಿದೆ, ನನ್ನ ನಂಬಿಕೆ ಎಲ್ಲಿದೆ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ವಿಚಾರ ಮಾಡುವುದು ಬಹಳ ಅವಶ್ಯವಾಗಿದೆ ಪ್ರೇಯರೇ. ಆದ್ದರಿಂದ ಈ ಮುಂಜಾನೆ ಸಮಯದಲ್ಲಿ ಯಾಕೆ ನನ್ನ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ? ಯಾಕೆ ಸಭೆಯಾಗಿ ಪ್ರಾರ್ಥನೆ ಮಾಡ್ತಿರೋದು ನಮ್ಮ ಸಭೆಯ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ? ಯಾಕೆ ದೊಡ್ಡ ದೊಡ್ಡ ಕೂಟಗಳು ನಡೆಸ್ತಾ ಇದ್ರೆ ಕೂಡ ಅಲ್ಲೂ ಕೂಡ ಅದ್ಭುತ ಆಗ್ತಾ ಇಲ್ಲ ಅಂತ ನಾವು ವಿಚಾರ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇರುವಂತ ಎಲ್ಲ ಲೋಪದೋಷಗಳಿಂದ ನಾವು ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ. ಹಾಗಾದ್ರೆ ಇವತ್ತು ನಾನು ಪ್ರಾರ್ಥನೆ ಕೇಳಬೇಕಾ? ಹೃದಯದ ಕೆಟ್ಟ ಆಲೋಚನೆ ನಾನು ಬಿಡಬೇಕಾಗಿದೆ, ಇತರ ತಪ್ಪನ್ನು ಕ್ಷಮಿಸಬೇಕಾಗಿದೆ, ಧರ್ಮೋಪದೇಶವನ್ನ ಕೇಳೋದಲ್ಲ ಹೇಳೋದಲ್ಲ, ಅದರ ಪ್ರಕಾರ ನಡೆಯಬೇಕಾಗಿದೆ. ಬಡವರ ದಿಕ್ಕಿಲ್ಲದವರ ಮೊರೆಗೆ ಕಿವಿಗೊಡಬೇಕಾಗಿದೆ, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕಾಗಿದೆ, ಕ್ರಿಸ್ತನಲ್ಲಿ ನೆಲೆಗೊಂಡು ಫಲವನ್ನು ಕೊಡುವಂತ ಮರಗಳಾಗಬೇಕಾಗಿದೆ. ನಂಬಿಕೆಯಿಂದ ನಾವು ದೇವರನ್ನ ಪ್ರಾರ್ಥಿಸಬೇಕಾಗಿದೆ. ಆಗ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ಅಷ್ಟೇ ಅಲ್ಲದೆ ಎಹೆಜ್ಕೇಲ 36:22 ಹೇಳುತ್ತೆ, ದೇವರು ನಮ್ಮ ಪ್ರಾರ್ಥನೆ ಕೇಳೋದಷ್ಟೇ ಏನ್ ಮಾಡ್ತಾರಂತ ದೊಡ್ಡ ಗಿಫ್ಟ್ ಬರೆಯಲ್ಪಟ್ಟಿದ್ದೀರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧ ಮಾಡ್ತೀನಿ. ನೋಡ್ರಿ, ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ರೆ ನಮ್ಮನ್ನು ತಾವೇ ಶುದ್ಧ ಮಾಡ್ತಾರಂತೆ. ನಾನು ನಿಮಗೆ ಹೊಸ ಮನಸ್ಸನ್ನ ಕೊಡ್ತೀನಿ. ನೋಡ್ರಿ, ಎಷ್ಟು ಒಳ್ಳೆ ಒಳ್ಳೆ ಗಿಫ್ಟ್ ನಮ್ಮ ಪ್ರಾರ್ಥನೆ ಕೇಳಿದ್ರೆ ನಮ್ಗೆ ಹೊಸ ಮನಸ್ಸು ಕೊಡಲ್ಪಡುತ್ತೆ. ನಿಮ್ಮಲ್ಲಿ ನೂತನ ಸ್ವಭಾವನ ಹುಟ್ಟಿಸ್ತೇನೆ, ಕಲ್ಲಾದ ನಿಮ್ಮ ಹೃದಯವನ್ನ ತೆಗೆದು ನಾನು ಏನ್ ಮಾಡ್ತೀನಿ, ನಿಮ್ಮೊಳಗೆ ಮೃದುವಾದ ಹೃದಯವನ್ನ ಇಡ್ತೇನೆ, ನಿಮಗೆ ದಯಪಾಲಿಸ್ತೇನೆ, ನನ್ನ ಆತ್ಮವನ್ನ ನಿಮ್ಮನ್ನು ನೆಲೆಸಿರುವಂತೆ ಮಾಡ್ತೇನೆ. ನೀವು ನನ್ನ ನಿಯಮಗಳನ್ನು ಅನುಸರಿಸಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ಕೊಡ್ತೇನೆ. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಅನುಸರಿಸೋರಾಗ್ತೀರಾ. ಆಗ ನಾನು ನಿಮಗೆ ಏನಾಗ್ತೀನಿ ಅಂದ್ರೆ ದೇವರಾಗ್ತೀನಿ, ನೀವು ನನಗೆ ಪ್ರಜೆ ಆಗ್ತೀರಾ. ಎಷ್ಟು ಒಳ್ಳೆ ಗಿಫ್ಟ್ ನೋಡ್ರಿ ಪ್ರೇಯರೇ. ಆಗ ನಾವು ದೇವರಿಗೆ ಪ್ರಜೆಗಳಾಗ್ತೀವಿ, ದೇವರು ನಮ್ಗೆ ನಿಜವಾದ ದೇವರಾಗಿ ರಾಜನಾಗ್ತಾರೆ. ಹೀಗಾಗುವಂತೆ ದೇವರು ನಮ್ಮನ್ನ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಈ ಮುಂಜಾನೆಯ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಯಾಕೆ ದೇವರಿಂದ ಲಕ್ಷಿಸಲ್ಪಡ್ತಂತ ವಿಚಾರ ಮಾಡೋಣ. ಇನ್ಮೇಲಾದ್ರೂ ನಮ್ಮ ಪ್ರಾರ್ಥನೆ ಸರಿಪಡಿಸ್ಕೊಳ್ಳೋಣ, ನಾವು ಮಾರ್ಗವನ್ನು
ಪಡಿಸ್ಕೊಳ್ಳೋಣ, ನಮ್ಮ ಜೀವಿತನ ಸರಿಪಡಿಸ್ಕೊಳ್ಳೋಣ. ಇನ್ಮೇಲೆ ನಾವು ಪ್ರಾರ್ಥನೆ ದೇವರಿಗೆ ಕೇಳುವಂತಹ ಮೆಚ್ಚುಗೆಯಾದಂತಹ ಯಜ್ಞವನ್ನಾಗಿ ನಾವು ಪ್ರಾರ್ಥನೆ ಸಮರ್ಪಿಸೋಣ. ಹೀಗಾಗುವಂತೆ ದೇವರಿಗೆ ಮುಂಜಾನೆ ಸಮಯದಲ್ಲಿ ಎಲ್ಲರನ್ನೂ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಹೌದು ಕರ್ತನೆ, ಈ ಮುಂಜಾನೆ ಸಮಯದಲ್ಲಿ ಕೊಟ್ಟಂತ ಅಮೂಲ್ಯ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತ. ಹೌದು ಸ್ವಾಮಿ, ಇವತ್ತು ಬಹಳ ಕಡೆ ಪ್ರಾರ್ಥನೆಗಳು ಕೇಳ್ಪಡ್ತಾ ಇಲ್ಲ. ಕುಟುಂಬದಲ್ಲಿ ಸ್ವಾಮಿ ರಕ್ಷಕನೇ ಪ್ರಾರ್ಥನೆ ಕೇಳ್ಪಡ್ತಾ ಇಲ್ಲ. ಹೌದು ಸ್ವಾಮಿ, ಅನೇಕ ಸಭೆಗಳಲ್ಲಿ ಅದ್ಭುತಗಳು ಆಗ್ತಾ ಇಲ್ಲ. ಅನೇಕ ಜನರಲ್ಲಿ ಸ್ವಾಮಿ ರೋಗದಿಂದ ಬಿಡುಗಡೆ ಆಗ್ತಾ ಇಲ್ಲ. ಯಾಕೆಂತ ವಿಚಾರ ಮಾಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಹೃದಯದಿಂದ ಬರ್ತಾ ಇಲ್ಲ ಸ್ವಾಮಿ. ನಾವು ಪ್ರಾರ್ಥನೆ ಸ್ವಾಮಿ ನಾವು ಆಜ್ಞೆ ಕೈಕೊಳ್ತಾ ಇಲ್ಲ, ಧರ್ಮೋಪದೇಶ ಕೈಕೊಂಡು ನಡೀತಾ ಇಲ್ಲ, ಬಡವರ ಬಗ್ಗೆ ನಮಗೆ ಕನಿಕರ ಇಲ್ಲ. ಹೌದು ಸ್ವಾಮಿ, ಇತರ ತಪ್ಪು ನಾವು ಕ್ಷಮಿಸ್ತಾ ಇಲ್ಲ. ದಯವಿಟ್ಟು ಸ್ವಾಮಿ ಎಲ್ಲ ನ್ಯೂನತೆ ನಮ್ಗೆ ತೆಗೆದುಹಾಕು. ನಾವು ಪ್ರಾರ್ಥನೆಗೆ ಯೋಗ್ಯ ಮಕ್ಕಳಾಗುವಂತೆ ಮಾಡು ಸ್ವಾಮಿ. ಇನ್ನು ಮೇಲಾದರೂ ಸ್ವಾಮಿ ನಮ್ಮನ್ನು ನಾವು ಸರಿಪಡಿಸಿಕೊಂಡು ನಿಜವಾದ ಪ್ರಾರ್ಥನೆಗೆ ನಿನಗೆ ಅರ್ಪಿಸಿ ಸ್ವಾಮಿ ಈ ಲೋಕದಲ್ಲಿ ಬಾಳ್ಲಿಕ್ಕಾಗುವಂತೆ ಆ ಪ್ರಾರ್ಥನೆ ಎಲ್ಲ ಫಲವನ್ನು ಹೊಂದಿಕೊಂಡು ನೀವು ದೇವರಾಗಿ ನಾವು ಪ್ರಜೆಗಳಾಗಿ ಬಾಳ್ಲಿಕ್ಕಾಗುವಂತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಪರಾಮರ್ಶಿಸಿ ಕಾಯ್ದು ಕಾಪಾಡಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ಮುದ್ರಕ್ಷಕನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಮುಂಜಾನೆಯ ಸಮಯದಲ್ಲಿ ಅತ್ಯಂತ ವಿನಯವಾಗಿ ಬೇಡಿ ಹೊಂದೇನೆ ಕರ್ತನೆ. ಆಮೇನ್.